Hello friends, I am Vinayak and I welcome you all to my YouTube channel. ಸೊ ನೀವೇನಾದರೂ ಟೀಚರ್ ಎಲಿಜಿಬಿಲಿಟಿ ಪರೀಕ್ಷೆಗಳಿಗೆ ಅಂದರೆ ಫಾರ್ ಎಕ್ಸಾಂಪಲ್ ಕರ್ನಾಟಕ ಟಿ ಇ ಟಿ ಆಗಿರ್ಬೋದು, GPSTR ಆಗಿರ್ಬೋದು, ಸೆಂಟ್ರಲ್ ಟಿ ಇ ಟಿ ಆಗಿರ್ಬೋದು, HSTR ಆಗಿರ್ಬೋದು, ಸೊ ಇಂತಹ ಪರೀಕ್ಷೆಗಳಿಗೆ ನೀವೇನಾದರೂ ಪ್ರಿಪೇರ್ ಆಗ್ತಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಉಪಯೋಗಕಾರಿ ಆಗುತ್ತೆ. ಓಕೆ, ಸೊ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಗೆಟ್ಟಿಂಗ್ ಟು ನೋ ಪ್ಲಾಂಟ್ಸ್ ಅಂದರೆ ಸಸ್ಯಗಳನ್ನು ತಿಳಿಯುವುದು ಈ ಪಾಠಕ್ಕೆ ಸಂಬಂಧಿಸಿದಂತಹ ಥಿಯರಿ ಪಾರ್ಟನ್ನು ನೋಡಿದ್ವಿ. ಸೊ ಈಗ ಈ ಕ್ಲಾಸ್ನಲ್ಲಿ ಈ ಪಾಠಕ್ಕೆ ರಿಲೇಟೆಡ್ ಇರುವಂತಹ MCQ ಕ್ವಶನ್ಸ್ಗಳನ್ನ ನೋಡೋಣ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಮೊದಲನೇ ಪ್ರಶ್ನೆ ಹೀಗಿದೆ: ವಿಚ್ ಪಾರ್ಟ್ ಆಫ್ ಪ್ಲಾಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಸ್ಟೆಮ್ಮು, ಆಪ್ಷನ್ ಬಿ ರೂಟ್, ಮೂರನೇ ಆಪ್ಷನು ಲೀಫ್ ಆ್ಯಂಡ್ ನಾಲ್ಕನೇ ಆಪ್ಷನ್ನು ಫ್ಲವರ್ ಅಂತ ಇದೆ. ಓಕೆ, ಇಲ್ಲಿ ವಾಟರ್ ಮತ್ತು ಮಿನರಲ್ಸ್ ಅಬ್ಸರ್ವ್ ಮಾಡ್ಕೊಳ್ಳೋದು ಸಾಯಿಲಿಂದ ಯಾವುದಪ್ಪ ಅಂತಂದ್ರೆ ರೂಟ್ ಅನ್ನೋವಂಥದ್ದು, ಬೇರು ಅಂತ ಹೇಳಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ವಾಟ್ ಈಸ್ ದಿ ಪ್ರೈಮರಿ ಫಂಕ್ಷನ್ ಆಫ್ ಅ ಸ್ಟೆಮ್ ಇನ್ ಅ ಪ್ಲಾಂಟ್ ಅಂಥೇಳಿ ಕಾಂಡದ ಪ್ರಮುಖ ಕಾರಣವೇನು ಅಂತ ಕೇಳಿದ್ದಾರೆ, ಕಾರ್ಯವೇನು? ಆಪ್ಷನ್ನು 1 ಆ್ಯಂಕರಿಂಗ್ ದ ಪ್ಲಾಂಟ್ ಇನ್ ದ ಸಾಯಿಲ್, ಅಂದರೆ ಗಾಳಿಯಿಂದ ಸಸ್ಯವನ್ನು ನೆಲಕ್ಕೆ ಬಿಗಿಯಾಗಿ ಹಿಡಿದಿಡುವುದು ಅಂಥೇಳಿ. ಆಪ್ಷನ್ ಬಿ ಟ್ರಾನ್ಸ್ಪೋರ್ಟಿಂಗ್ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್. ಆಪ್ಷನ್ ಸಿ ಅಬ್ಸಾರ್ಬಿಂಗ್ ಸನ್ಲೈಟ್ ಫಾರ್ ಫೋಟೋಸಿಂಥಸಿಸ್. ಆಮೇಲೆ ನಾಲ್ಕನೇ ಆಪ್ಷನು ಪ್ರೊಡ್ಯೂಸಿಂಗ್ ಸೀಡ್ಸ್ ಅಂತೇಳಿ. ಓಕೆ, ಸೊ ಕಾಂಡದ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಕಾರ್ಯ ಏನಪ್ಪ ಅಂತಂದರೆ ಟ್ರಾನ್ಸ್ಪೋರ್ಟಿಂಗ್ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಓಕೆ ಟು ದ ಅದರ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್ ಅಂತೇಳಿ. ಓಕೆ, ನೀರು ಮತ್ತು ಪೋಷಕಾಂಶವನ್ನು ಸಾಗಿಸುವುದು. ಮೂರನೇ ಪ್ರಶ್ನೆ ಹೋಗೋಣ. ವಿಚ್ ಪಾರ್ಟ್ ಆಫ್ ಪ್ಲಾಂಟ್ ಈಸ್ ನೋನ್ ಆ್ಯಸ್ ದಿ ಫುಡ್ ಫ್ಯಾಕ್ಟರಿ ಅಂತೇಳಿ. ಓಕೆ, ಅಂದರೆ ಸಸ್ಯದ ಆಹಾರದ ಕಾರ್ಖಾನೆ ಯಾವುದಪ್ಪ ಅಂತಂದರೆ ಎಲೆ. ಹೌದಾ, ಅಲ್ಲೇ ಫೋಟೋಸಿಂಥಸಿಸ್ ಆಗ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ಲೀಫ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ ವಿಚ್ ಟೈಪ್ ಆಫ್ ಪ್ಲಾಂಟ್ಸ್ ಆರ್ ಲೀವ್ಸ್ ಯೂಶ್ವಲಿ ನೀಡಲ್ ಲೈಕ್, ಅಂದರೆ ಯಾವ ರೀತಿಯ ಸಸ್ಯಗಳು ಎಲೆಗಳು ಕಟುವಾಗಿ ಸೂಜಿಯಂತೆ ಇರುತ್ತವೆ? ಓಕೆ, ನೋಡೋಣ. ಹರ್ಬ್ಸ್ ಅಂದರೆ ಗಿಡಮೂಲಿಕೆಗಳಲ್ಲಿ ಸೂಜಿಯಂಥ ಎಲೆಗಳಿರೋಂಗಿಲ್ಲ. ಕ್ಲೈಂಬರ್ಸ್ ಇಲ್ಲಿ ಅಡರು ಸಸ್ಯಗಳು ಅಥವಾ ಹತ್ತುವಂಥ ಸಸ್ಯಗಳು ಇದರಲ್ಲೂ ಇರೋದಿಲ್ಲ. ಶರ್ಬ್ಸ್ನಲ್ಲೂ ಇರೋದಿಲ್ಲ. ಸೊ ಇಲ್ಲಿ ಟ್ರೀಸ್ ಲೈಕ್ ಪೈನ್, ಇದರಲ್ಲಿ ಏನಿರ್ತದೆ ಅಂದರೆ ಸೂಜಿಯಂಥ ಈ ಥರ ಸೂಜಿಯಂಥ ಎಲೆಗಳು ಇರ್ತವೆ. ಯಾಕಂದರೆ ಇವು ಪೈನ್ ಇರುವಂಥವು ಎಲ್ಲಿರ್ತಾವಪ್ಪ ಅಂತಂದ್ರೆ ಹೆಚ್ಚಾಗಿ ಮರುಭೂಮಿಯಲ್ಲಿ ಸಹ ಕಂಡುಬರ್ತಾವೆ, ಮತ್ತು ಶೀತ ಪ್ರದೇಶ ಅಂದರೆ ಹಿಮ ಎಲ್ಲಿ ಬೀಳ್ತಿರುತ್ತೆ ನೋಡ್ರಿ, ಅಲ್ಲಿ ಇವು ಏನು ಈ ಥರನಾದಂಥ ಟ್ರೀ ಕಂಡುಬರ್ತಾವೆ ನಮ್ಗೆ. ಈ ಥರ ಕೋನ್ ಶೇಪ್ ಇರುವಂಥ ಟ್ರೀಗಳು ಕಂಡುಬರ್ತಾವೆ. ಓಕೆ, ಈ ಪೈನ್ ಶೇಪ್ ಇರೋದ್ರಿಂದ ಅದು ಎಕ್ಸೆಸಿವ್ ವಾಟರ್ ಲಾಸನ್ನು ಕಡಿಮೆ ಮಾಡ್ತದೆ. ಹೌದಾ, ವಾಟರ್ ಲಾಸ್ ಹೆಚ್ಚಿಗೆ ಆಗೋಕ್ಕೆ ಬಿಡೋದಿಲ್ಲ, ಅಂದರೆ ಟ್ರಾನ್ಸ್ಪಿರೇಷನ್ ಹೆಚ್ಚಿಗೆ ಆಗೋಕ್ಕೆ ಬಿಡೋದಿಲ್ಲ. ಯಾಕಂದರೆ ಈ ಲೀವ್ಸು ಈ ನೀಡಲ್ ಟೈಪ್ ಇರೋದ್ರಿಂದ ಇದರಲ್ಲಿ ಟೊಮ್ಯಾಟೊಗಳು ಕಮ್ಮಿ ಇರ್ತವೆ. ಹೌದಾ, ಆದ ಕಾರಣ ಇದು ಟ್ರಾನ್ಸ್ಪಿರೇಷನ್ ರೇಟನ್ನು ಕಮ್ಮಿ ಮಾಡ್ತದೆ ಮತ್ತು ವಾಟರ್ ಲಾಸನ್ನು ಕಮ್ಮಿ ಮಾಡ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ಟ್ರೀಸ್ ಲೈಕ್ ಪೈನ್ ಮರದಂಥ ಸಸ್ಯಗಳಲ್ಲಿ ಎಲೆಗಳು ಸೂಜಿಯಂತೆ ಇರ್ತವೆ. ಓಕೆ, ಐದನೇ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಹರ್ಬ್, ಅಂದರೆ ಗಿಡಮೂಲಿಕೆಯ ಗುಣ ಇದರಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಓಕೆ, ಸ್ಮಾಲ್ ಸೈಜ್ ಪ್ಲಾಂಟ್ ಇರ್ತೈತಿ, ಕರೆಕ್ಟ್. ವೀಕ್ ಆ್ಯಂಡ್ ಗ್ರೀನ್ ಸ್ಟೆಮ್ ಕರೆಕ್ಟ್ ಇರ್ತದೆ. ಲಿವ್ಸ್ ಫಾರ್ ಮೆನಿ ಇಯರ್ಸ್, ಅಂದರೆ ಭಾಳ ವರ್ಷದ ಹೊರಗೆ ಜೀವಿಸುತ್ತೆ ಅಂತಿದ್ದಾರೆ, ಇದು ತಪ್ಪು. ಗ್ರೋಸ್ ಕ್ಲೋಸ್ ಟು ದ ಗ್ರೌಂಡ್, ಇದು ಕರೆಕ್ಟ್. ಇಲ್ಲಿ ನಮ್ಗೆ ತಪ್ಪಾಗಿರೋದನ್ನು ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ಅನೇಕ ವರ್ಷಗಳ ಕಾಲ ಬದುಕುವುದು. ಮುಂದಿನ ಪ್ರಶ್ನೆ ಹೋಗೋಣ. ವಾಟ್ ಈಸ್ ದಿ ಮೇನ್ ಫಂಕ್ಷನ್ ಆಫ್ ಫ್ಲವರ್ಸ್ ಇನ್ ಪ್ಲಾಂಟ್ಸ್ ಅಂತ ಕೇಳಿದಾರೆ. ಅಬ್ಸಾರ್ಪ್ಷನ್ ಆಫ್ ವಾಟರ್, ಇದು ರೂಟ್ಸ್ ಕೆಲಸ ಇದರಲ್ಲ. ಆಮೇಲೆ ರೀಪ್ರೊಡಕ್ಷನ್, ಕರೆಕ್ಟ್. ಫ್ಲವರ್ಸ್ದು ಕೆಲಸ ರೀಪ್ರೊಡಕ್ಷನ್, ಕರೆಕ್ಟ್. ಫೋಟೋಸಿಂಥಸಿಸ್ ಎಲೆ ಕೆಲಸ. ಟ್ರಾನ್ಸ್ಪೋರ್ಟ್ ಆಫ್ ನ್ಯೂಟ್ರಿಯೆಂಟ್ಸ್, ಇದು ಬೇರಿನ ಕೆಲಸ. ಸೊ ದ ರೈಟ್ ಆನ್ಸರ್ ಈಸ್ ರೀಪ್ರೊಡಕ್ಷನ್, ಪುನರುತ್ಪಾದನೆ ಅಥವಾ ಸಂತಾನೋತ್ಪತ್ತಿ ಅಂತ ಹೇಳ್ಬೋದು. ನೆಕ್ಸ್ಟ್, ವಾಟ್ ಟರ್ಮ್ ಈಸ್ ಯೂಸ್ಡ್ ಫಾರ್ ಗ್ರೀನ್ ಪಿಗ್ಮೆಂಟ್ ಇನ್ ಲೀವ್ಸ್ ದಟ್ ಹೆಲ್ಪ್ಸ್ ಇನ್ ಫೋಟೋಸಿಂಥಸಿಸ್? ಓಕೆ,
ದ್ಯುತಿ ಸಂಶ್ಲೇಷಣೆಗೆ ನೆರವಾಗುವಂಥ ರಂಜಕದ ಹೆಸರೇನು ಅಂತ ಕೇಳಿದಾರೆ. ಹಸಿರು ರಂಜಕ ಯಾವುದಪ್ಪ ಅಂತಂದ್ರೆ ಕ್ಲೋರೋಫಿಲ್ ಅನ್ನುವಂಥದ್ದು. ಓಕೆ, ನಮ್ಮ ರಕ್ತದಲ್ಲಿ ಹೇಗೆ ಹಿಮೋಗ್ಲೋಬಿನ್ ಇದೆ ನೋಡಿ, ಆ ಥರ ಸಸ್ಯಗಳಲ್ಲಿ ಕ್ಲೋರೋಫಿಲ್ ಇದೆ. 8ನೇ ಕ್ವಶನು, ವಿಚ್ ಟಿಶ್ಯೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಇನ್ ಪ್ಲಾಂಟ್ಸ್? ಓಕೆ, ವಾಟರ್ಗೆ ಟ್ರಾನ್ಸ್ಪೋರ್ಟ್ ಯಾವ್ದು ಮಾಡ್ತದೆ ಅಂತ ಕೇಳ್ತದೆ, ಯಾವ ಟಿಶ್ಯೂ ಮಾಡ್ತದೆ ಅಂತ ಕೇಳಿದಾರೆ. ಇಲ್ಲಿ ರೈಟ್ ಆನ್ಸರು ಝೈಲಮ್. ಅದೇ ಥರ ಫುಡ್ ಟ್ರಾನ್ಸ್ಫರ್ ಮಾಡುವಂಥ ಟಿಶ್ಯೂ ಯಾವುದಪ್ಪ ಅಂತಂದ್ರೆ ಫ್ಲೋಯಮ್. ಓಕೆ, ಇಲ್ಲಿ ಕೆಲವೊಬ್ರಿಗೆ ಕನ್ಫ್ಯೂಸ್ ಆಗ್ತಿರ್ಬೋದು ಝೈಲಮ್ ಮತ್ತು ಫ್ಲೋಯಮ್ ನಡುವೆ. ಸೊ ಇಲ್ಲಿ ನೋಡಿರಿ, ಫುಡ್ ಎಫ್ ಅನ್ನುವಂಥ ಸೌಂಡ್ ಬರ್ತದೆ, ಅನ್ನುವಂಥ ಸೌಂಡ್ ಬರ್ತದೆ ಫುಡ್ ಅಂತ ಓದುವಾಗ. ಅದೇ ರೀತಿ ಫ್ಲೋಯಮ್ ಓದು ಅಂತ ಈ ವರ್ಡ್ ಓದುವಾಗ ಸಹ ಅನ್ನುವಂಥ ಸೌಂಡ್ ಬರ್ತದೆ. ಸೊ ಫುಡ್ಡಲ್ಲಿ ಅನ್ನುವಂಥ ಸೌಂಡ್ ಇದೆ, ಅದೇ ಥರ ಫ್ಲೋಯಮಲ್ಲೂ ಸಹ ಅನ್ನುವಂಥ ಸೌಂಡ್ ಇದೆ. ಸೊ ಈ ಥರ ನೆನ್ಪಿಟ್ಕೋಬೋದು, ಫುಡ್ ಫಾರ್ ಫ್ಲೋಯಮ್ ಅಥವಾ ಫ್ಲೋಯಮ್ ಫಾರ್ ಫುಡ್ ಅಂತೇಳಿ. ಓಕೆ, ಅದೇ ರೀತಿ ವಾಟರ್ಗೆ ಇಲ್ಲಿ ಕೇಳಿದ್ದಾರೆ. ಸೊ ಇದು ಝೈಲಮ್ ಕರೆಕ್ಟು. 9ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಅ ಶರ್ಬ್ ಅಂತ ಕೇಳಿದ್ದಾರೆ. ಶರ್ಬ್ ಇಲ್ಲಿ ಮ್ಯಾಂಗೋ ಟ್ರೀ ಇದೊಂದು ಇದರಲ್ಲೇ ಕೊಟ್ಟಿದ್ದಾರೆ, ಟ್ರೀಗೆ ಎಕ್ಸಾಂಪಲ್ ಇದು. ಮಿಂಟ್ ಪ್ಲಾಂಟ್ ಇದು ಏನಿದು ಶರ್ಬ್ ಅಲ್ಲ, ಇದು ನೆಲಬಳ್ಳಿ ಅಂತ ಹೇಳ್ಬೋದು ಇದನ್ನು. ಹಿಬಿಸ್ಕಸ್ ಇದು ರೈಟ್ ಆನ್ಸರ್ ಯಾರು. ಓಕೆ, ಪಂಪ್ಕಿನ್ನು ಸಹ ನೆಲಬಳ್ಳಿದು. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಹಿಬಿಸ್ಕಸ್, ದಾಸವಾಳ ಗಿಡ. ಓಕೆ, ಇದು ಪೊದೆ ಸಸ್ಯಕ್ಕೆ ಒಂದು ಉದಾಹರಣೆ. ಮುಂದಿನ ಪ್ರಶ್ನೆ ಹೋಗೋಣ. 10ನೇ ಪ್ರಶ್ನೆ, ವಿಚ್ ಪ್ಲಾಂಟ್ ಪಾರ್ಟ್ ಈಸ್ ಮಾಡಿಫೈಡ್ ಇಂಟು ಟೆಂಡ್ರಿಲ್ಸ್ ಇನ್ ಕ್ಲೈಂಬರ್ಸ್ ಫಾರ್ ಸಪೋರ್ಟ್ ಅಂತೇಳಿ. ಓಕೆ, ಕ್ಲೈಂಬರ್ಸ್ ಅಡರು ಬಳ್ಳಿಗಳಲ್ಲಿ ಯಾವ ಪಾರ್ಟು ಟೆಂಡ್ರಿಲ್ ಆಗಿ ಮಾಡಿಫೈ ಆಗಿದೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಸ್ಟೆಮ್ಸ್ ಆ್ಯಂಡ್ ಲೀವ್ಸ್ ಅಂತೇಳಿ. ಕಾಂಡ ಅಥವಾ ಎಲೆಗಳಿಂದ ಟೆಂಡ್ರಿಲ್ ಅಥವಾ ಲತಾ ತಂತುಗಳು ಅನ್ನುವಂಥ ಭಾಗ ಬೆಳೀತದೆ, ಪಾರ್ಟ್ ಬೆಳೀತದೆ. ಅದರಿಂದ ಅದು ಸಪೋರ್ಟಿಗೋಸ್ಕರ ಬೇರೆ ಒಂದು ಏನು ಆಧಾರವನ್ನು ಗಟ್ಟಿಯಾಗಿ ಹಿಡ್ಕೊಳ್ತದೆ. ಓಕೆ, 11ನೇ ಪ್ರಶ್ನೆ ಹೋಗೋಣ. ವಿಚ್ ಪಾರ್ಟ್ ಆಫ್ ಅ ಪ್ಲಾಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ಫುಡ್? ಈಸಿ ಕ್ವಶನು. ಯಾವುದಪ್ಪ ಅಂತಂದ್ರೆ ಲೀವ್ಸ್. ಮುಂದಿನ ಪ್ರಶ್ನೆ ಹೋಗೋಣ. ವಾಟ್ ಈಸ್ ದಿ ಫಂಕ್ಷನ್ ಆಫ್ ವೇನ್ಸ್ ಇನ್ ಅ ಲೀಫ್? ಓಕೆ, ವೇನ್ಗಳ ಫಂಕ್ಷನ್ ಅಂತ ಕೇಳಿದ್ದಾರೆ. ಸಿರೆಗಳ ಫಂಕ್ಷನ್ನು. ಫೋಟೋಸಿಂಥಸಿಸ್ ಆಗೋದಿಲ್ಲ. ಟ್ರಾನ್ಸ್ಪೋರ್ಟಿಂಗ್ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಇದು ಕರೆಕ್ಟ್ ಆಗ್ತದೆ. ಅಬ್ಸಾರ್ಬಿಂಗ್ ಮಿನರಲ್ಸ್ ಫ್ರಮ್ ದ ಸಾಯಿಲ್ ಇದು ರೂಟ್ ಕೆಲಸ. ರೀಪ್ರೊಡಕ್ಷನ್ ಇದು ಫ್ಲವರ್ ಕೆಲಸ. ಸೊ ದ ರೈಟ್ ಆನ್ಸರ್ ಈಸ್ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ ಪಾರ್ಟ್ಸ್ ಅಬ್ಸಾರ್ಬ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್? ದಿಸ್ ಈಸ್ ಆಲ್ಸೋ ವೆರಿ ಈಸಿ ಕ್ವಶನ್. ಆನ್ಸರ್ ಈಸ್ ರೂಟ್. ವಾಟ್ ಈಸ್ ದಿ ಮೇನ್ ಫಂಕ್ಷನ್ ಆಫ್ ಅ ಫ್ಲವರ್? ಓಕೆ, ಫೋಟೋಸಿಂಥಸಿಸ್ ಎಲೆ ಫಂಕ್ಷನ್ನು. ರೀಪ್ರೊಡಕ್ಷನ್ ಇಸ್ ದಿ ರೈಟ್ ಆನ್ಸರ್. ಅಬ್ಸಾರ್ಪ್ಷನ್ ಆಫ್ ವಾಟರ್ ರೂಟ್ ಫಂಕ್ಷನು. ಟ್ರಾನ್ಸ್ಪೋರ್ಟಿಂಗ್ ಫುಡ್ಡು ಇದು ಕಾಂಡದ ಫಂಕ್ಷನ್ ಆಗ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ರೀಪ್ರೊಡಕ್ಷನ್. ವಿಚ್ ಟೈಪ್ ಆಫ್ ಪ್ಲಾಂಟ್ ಹ್ಯಾಸ್ ಅ ವುಡ್ಡಿ ಸ್ಟೆಮ್ ಆ್ಯಂಡ್ ಈಸ್ ಶಾರ್ಟರ್ ದೆನ್ ಅ ಟ್ರೀ ಅಂತ ಕೇಳಿದ್ದಾರೆ. ಓಕೆ, ಹರ್ಬ್ಗೆ ವುಡ್ಡಿ ಸ್ಟೆಮ್ ಇರೋದಿಲ್ಲ, ಅಥವಾ ಇದರಲ್ಲಿ ಗ್ರೀನ್ ಸ್ಟೆಮ್ ಇರ್ತದೆ, ಭಾಳ ವೀಕ್ ಇರ್ತದೆ. ಶರ್ಬಲ್ಲಿ ಕರೆಕ್ಟ್ ವುಡ್ಡಿ ಸ್ಟೆಮ್ ಇರ್ತದೆ, ಬಟ್ ಶಾರ್ಟರ್ ದೆನ್ ಟ್ರೀ ಇರ್ತದೆ. ಕ್ಲೈಂಬರಲ್ಲಿ ಗ್ರೀನ್ ಸ್ಟೆಮ್ ಇರ್ತದೆ, ಭಾಳ ವೀಕ್ ಇರ್ತದೆ. ಕ್ರೀಪರಲ್ಲಿ ನೆಲ ಬಳ್ಳಿಗಳು ಇದು ಸಹ ಗ್ರೀನ್ ಸ್ಟೆಮ್ ಭಾಳ ವೀಕ್ ಇರುವಂಥ ಇರ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ಪೊದೆ. 16ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಹೆಲ್ಪ್ಸ್ ಇನ್ ಕ್ಲೈಂಬಿಂಗ್ ಫಾರ್ ಕ್ಲೈಂಬರ್ಸ್ ಲೈಕ್ ಪೀ ಪ್ಲಾಂಟ್ಸ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಸಪೋರ್ಟಿಯಾಗಿ ಹೆಲ್ಪ್ ಮಾಡುವಂಥ ಭಾಗ ಯಾವುದಪ್ಪ ಅಂತಂದರೆ ಟೆಂಡ್ರಿಲ್ಸ್ ಆಗ್ತದೆ. ಓಕೆ, ಹತ್ತಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಓಕೆ, ವಿಚ್ ಪಾರ್ಟ್ ಆಫ್ ಪ್ಲಾಂಟ್ ಟ್ರಾನ್ಸ್ಪೋರ್ಟ್ಸ್ ಫುಡ್ ಪ್ರಿಪೇರ್ಡ್ ಬೈ ದ ಲೀವ್ಸ್ ಟು ಅದರ್ ಪಾರ್ಟ್ಸ್? ಓಕೆ, ಇಲ್ಲಿ ಯಾವಾಗಲೂ ಹೇಳಿದ್ದೆ ನಾನು, ಫುಡ್ ಕೇಳಿದ್ದಾರೆ. ಫುಡ್. ಓಕೆ, ಅನ್ನುವಂಥ ಇದನ್ನ ನೆನ್ಪಿಟ್ಟುಕೊಳ್ರಿ. ಇಲ್ಲಿ ಫ್ಲೋಯಮ್ ಈಸ್ ದಿ ರೈಟ್ ಆನ್ಸರ್. ಓಕೆ, ಫುಡ್ಗೆ ಫ್ಲೋಯಮ್, ವಾಟರ್ಗೆ ಝೈಲಮ್.
ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ದಿ ಟರ್ಮ್ ಫಾರ್ ಅ ಪ್ಲಾಂಟ್ ವಿತ್ ಅ ವೀಕ್ ಗ್ರೀನ್ ಸ್ಟೆಮ್ ದಟ್ಸ್ ನೀಡ್ಸ್ ಸಪೋರ್ಟ್ ಟು ಗ್ರೋ ಅಪ್ರೈಟ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಅಪ್ರೈಟ್ ಅಂತ ಕೇಳಿದ್ದಾರೆ, ಇನ್ನು ಮತ್ತು ಇಲ್ಲಿ ಸಪೋರ್ಟ್ ಅಂತೇಳಿ ಬಂದಿದೆ, ಇಲ್ಲಿ ದಟ್ ನೀಡ್ಸ್ ಸಪೋರ್ಟ್ ಅಂತ ಕೇಳಿದ್ದಾರೆ. ಓಕೆ, ಸಪೋರ್ಟ್ ಯಾವುದಕ್ಕೆ ಬೇಕಪ್ಪ ಅಂತಂದರೆ ಕ್ಲೈಂಬರ್ ಅಥವಾ ಕ್ಲೈಂಬಿಂಗ್ ಟ್ರೀಸ್, ಕ್ಲೈಂಬಿಂಗ್ ಪ್ಲಾಂಟ್ಸ್ ಇರ್ತಾವೆ ನೋಡ್ರಿ, ಅದಕ್ಕೆ ಸಪೋರ್ಟ್ ಬೇಕಾಗ್ತದೆ. ಓಕೆ, ಇದು ಟೆಂಡ್ರಿಲ್ನ ಸಪೋರ್ಟ್ ಪಡ್ಕೊಂಡು ಮೇಲೆ ಹತ್ತದ. ಓಕೆ, ರೈಟ್ ಆನ್ಸರ್ ಈಸ್ ಕ್ಲೈಂಬರ್, ಅಡೋರು ಸಸ್ಯ ಅಥವಾ ಹತ್ತುವಂಥ ಸಸ್ಯ. 19 ನೋಡ್ರಿ, ವಾಟ್ ಡೂ ರೂಟ್ಸ್ ಆಫ್ ಅ ಪ್ಲಾಂಟ್ ಆಲ್ಸೋ ಸ್ಟೋರ್ ಅಪಾರ್ಟ್ ಫ್ರಮ್ ಅಬ್ಸಾರ್ವಿಂಗ್ ವಾಟರ್? ಅಂದ್ರೆ ನೀರನ್ನು ಹೀರುವುದರ ಜೊತೆಗೆ ಮತ್ತೊಂದು ಕೆಲಸನ ಏನು ಮಾಡ್ತೈತಿ ಅಂಥೇಳಿ, ಮತ್ತೇನನ್ನು ಸ್ಟೋರ್ ಮಾಡ್ತದೆ ಅಂಥೇಳಿ. ಓಕೆ, ರೂಟ್ಸ್ ಏನು ಸ್ಟೋರ್ ಮಾಡ್ತಾವಪ್ಪ ಅಂದ್ರೆ ಫುಡ್ಡನ್ನು ಸ್ಟೋರ್ ಮಾಡ್ತಾವೆ. ಓಕೆ, ಫಾರ್ ಎಕ್ಸಾಂಪಲ್ ಗಜ್ಜರಿ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಹೌದಾ, ಬೀಟ್ರೂಟ್ ಆಗಿರ್ಬೋದು, ಅವೆಲ್ಲ ಫುಡ್ಡನ್ನು ಸ್ಟೋರ್ ಮಾಡ್ತಾವೆ. 20ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಹ್ಯಾಸ್ ಟೈನಿ ಓಪನಿಂಗ್ಸ್ ಫಾರ್ ಗ್ಯಾಸಿಯಸ್ ಎಕ್ಸ್ಚೇಂಜ್? ಓಕೆ, ಇದೇನಪ್ಪ ಅಂದ್ರೆ ರೈಟ್ ಆನ್ಸರು ಲೀಫ್. ಯಾಕಂದರೆ ಈ ಥರ ಲೀಫ್ ಇದ್ದರೆ ಇದ್ರ ಮೇಲೆ ಟೈನಿ ಪೋರ್ಸ್ ಇರ್ತಾವೆ ಈ ಥರ. ಸೊ ಅವಕ್ಕೇನಂತ ಕರೀತಾರಂದ್ರೆ ಪತ್ರರಂಧ್ರ ಅಂತ ಕರೀತಾರೆ, ಇಂಗ್ಲೀಷ್ನಲ್ಲಿ ಸ್ಟೊಮ್ಯಾಟ ಅಂತ ಕರೀತಾರೆ. ಇದರಿಂದ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗ್ತದೆ. ಓಕೆ, ಮತ್ತು ಟ್ರಾನ್ಸ್ಪಿರೇಷನ್ ಸಹ ಇದರಿಂದನೇ ಆಗ್ತದೆ, ಬಾಷ್ಪ ವಿಸರ್ಜನೆ ಸಹ ಇದರಿಂದನೇ ಆಗ್ತದೆ. ಓಕೆ, ರೈಟ್ ಆನ್ಸರ್ ಈಸ್ ಎಲೆ. ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ನಿಮಗೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಮತ್ತು ಇದನ್ನ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. 21ನೇ ಕ್ವೆಶ್ಚನ್ಗೆ ಹೋಗೋಣ. ವಾಟ್ ಹ್ಯಾಪನ್ಸ್ ಇಫ್ ದ xylem ಇನ್ ಅ ಪ್ಲಾಂಟ್ ಈಸ್ ಡ್ಯಾಮೇಜ್ಡ್? ಓಕೆ, xylem ಕೆಲಸ ಏನಪ್ಪ ಅಂತಂದ್ರೆ ವಾಟರನ್ನು ಟ್ರಾನ್ಸ್ಪೋರ್ಟ್ ಮಾಡೋದು, ಹೌದಾ. ಸೊ ಒಂದು ವೇಳೆ xylem ಏನಾದರೂ ಡ್ಯಾಮೇಜ್ ಆದರೆ ಏನಾಗುತ್ತೆ ಅಂತ ನೋಡೋಣ. ಫೋಟೋಸಿಂಥಸಿಸ್ ವಿಲ್ ಸ್ಟಾಪು, ಇಲ್ಲ ಆಗೋದಿಲ್ಲ. ಹಂಗೆ ದ ಪ್ಲಾಂಟ್ ವಿಲ್ ಫೇಲ್ ಟು ಟ್ರಾನ್ಸ್ಫರ್ ವಾಟರ್ ಆ್ಯಂಡ್ ಮಿನರಲ್ಸ್, ಇದು ಕರೆಕ್ಟ್ ಆಗ್ತದೆ. ಪ್ಲಾಂಟ್ ವಿಲ್ ಸ್ಟಾಪ್ ಪ್ರೊಡ್ಯೂಸಿಂಗ್ ಫುಡ್, ರಾಂಗು. ರೀಪ್ರೊಡಕ್ಷನ್ ವಿಲ್ ಸೀಸ್, ಇದು ರಾಂಗು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2. 22ನೇ ಪ್ರಶ್ನೆ ಹೋಗೋಣ. ವಿಚ್ ಟೈಪ್ ಆಫ್ ವೆನೇಷನ್ ಈಸ್ ಪ್ರೆಸೆಂಟ್ ಇನ್ ದ ಲೀವ್ಸ್ ಆಫ್ ಮೊನೊಕಾಟ್ ಪ್ಲಾಂಟ್ಸ್? ಓಕೆ, ಮೊನೊಕಾಟ್ ಪ್ಲಾಂಟ್ಸ್ ಅಂತಂದ್ರೆ ಯಾವಂದರೆ ಮೊನೊಕಾಟಲಿಡನ್ಸ್ ಆ್ಯಂಡ್ ಡೈಕಾಟಲಿಡನ್ಸ್ ಅಂತೇಳಿ ಬರ್ತಾವೆ. ಅಂದ್ರೆ ಮೊನೊಕಾಟ್ ಅಂತಂದ್ರೆ ಯಾವ ಸಸ್ಯದ ಬೀಜ ಎರಡು ಹೋಳಾಗೋದಿಲ್ಲ ನೋಡ್ರಿ, ಅದಕ್ಕೆ ಮೊನೊಕಾಟ್ ಅಂತಾರೆ. ಓಕೆ, ಮತ್ತು ಡೈಕಾಟ್ ಅಂತಂದ್ರೆ ಯಾವ ಸಸ್ಯದ ಬೀಜ ಎರಡು ಹೋಳಾಗ್ತದೆ ನೋಡ್ರಿ, ಅದಕ್ಕೆ ಡೈಕಾಟ್ ಅಂತ ಹೇಳ್ತಾರೆ. ಅಂದರೆ ಇದೊಂದು ಬೀಜ ಇದ್ದರೆ ಈ ಥರ ಹಿಂಗೆ ಎರಡು ಹೋಳಾಗ್ತದೆ. ಫಾರ್ ಎಕ್ಸಾಂಪಲ್ ಕಡಲೆ ಬೀಜ ಇರ್ಬೋದು, ಶೇಂಗಾ ಬೀಜ ಇರ್ಬೋದು, ಇವೇನು ಅಂದ್ರೆ ಎರಡು ಹೋಳಾಗ್ತವೆ. ಸೊ ಇದಕ್ಕೆ ಡೈಕಾಟ್ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದ್ರೆ ಮೊನೊಕಾಟ್ ಪ್ಲಾಂಟ್ಸ್ನಲ್ಲಿ ಯಾವ ಥರ ಎಲೆಯ ಸಿರಾವಿನ್ಯಾಸ ಇರ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಪ್ಯಾರಲಲ್ ವೆನೇಷನ್ ಇರ್ತದೆ ಅದ್ರಾಗ. ಓಕೆ, ಸಮಾನಾಂತರ ಇರ್ತದೆ, ಸಮಾನಾಂತರ ಸಿರಾ ವಿನ್ಯಾಸ. ಅದೇ ರೀತಿ ಮೊನೊಕಾಟ್ ಡೈಕಾಟ್ನಲ್ಲಿ ಕೇಳಿದರೆ ಯಾವ್ದು ಇರ್ತದಪ್ಪ ಅಂತಂದ್ರೆ ರೆಟಿಕ್ಯುಲೇಟ್ ವೆನೇಷನ್ ಇರ್ತದೆ. ಈಗ ಪ್ಯಾರಲ್ ವೆನೇಷನಿಗೆ ಎಕ್ಸಾಂಪಲ್ ಕೊಡೋದಾದ್ರೆ ನಾನು ಗ್ರಾಸ್ ಕೊಡ್ಬೋದು, ಮೇಜ್ ಅಂತ ಕೊಡ್ಬೋದು. ಓಕೆ, ಜೋಳ, ಇವೆಲ್ಲ ಏನಾಗ್ತವೆ ಮೊನೊಕಾಟ್ ಪ್ಲಾಂಟ್ಸು. ಸೊ ಅದರಲ್ಲಿ ಪ್ಯಾರಲಲ್ ವೆನೇಷನ್ ಇರ್ತದೆ. ಈಗ ಡೈಕಾಟಿಗೆ ಎಕ್ಸಾಂಪಲ್ ಕೊಡೋದಾದ್ರೆ ಮಾವಿನ ಮರ. ಓಕೆ, ಮಾವು ಇದರಲ್ಲಿ ಏನಿರ್ತದೆ ಅಂದರೆ ಟ್ಯಾಪ್ರೂಟ್ ಸಿಸ್ಟಮ್ ಇರ್ತದೆ. 23ನೇ ಪ್ರಶ್ನೆಗೆ ಹೋಗೋಣ. ಇನ್ ಪ್ಲಾಂಟ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಟಿಶ್ಯೂಸ್ ಟ್ರಾನ್ಸ್ಪೋರ್ಟ್ಸ್ ಫುಡ್ ಫ್ರಮ್ ಲೀವ್ಸ್ ಟು ಅದರ್ ಪಾರ್ಟ್ಸ್? ಓಕೆ, ಫುಡ್ ಅಂತ ಇದೆ, ಫಸ್ಟ್ ಸೌಂಡು ಇದು ರಿಪೀಟ್ ಆಗಿದೆ ಅಂತ ಅನಿಸುತ್ತೆ ಕ್ವಶನ್ನು. ಸೊ ದ ರೈಟ್ ಆನ್ಸರ್ ಈಸ್ ಫ್ಲೋಯಮ್. ಓಕೆ, ಫ್ಲೋಯಮ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ವ್ಯಾಸ್ಕುಲಾರ್ ಟಿಶ್ಯೂ. ಓಕೆ, 24ನೇ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದೀಸ್ ಪ್ಲಾಂಟ್ಸ್ ಹ್ಯಾಸ್ ಟ್ಯಾಪ್ ರೂಟ್ ಸಿಸ್ಟಮ್? ಓಕೆ, ಟ್ಯಾಪ್ ರೂಟ್ ಸಿಸ್ಟಮ್ ಅಂದರೆ ಒಂದು ಪ್ರೈಮರಿ ರೂಟ್ ಇರ್ತದೆ, ಸೈಡ್ ಈ ಥರ ಲ್ಯಾಟ್ರಲ್ ರೂಟ್ಸ್ ಇರ್ತಾವೆ. ಓಕೆ, ನೋಡಿರಿ, ವೀಟ್ ಆಪ್ಷನ್, ಫಸ್ಟ್ ಆಪ್ಷನ್ ವೀಟು, ಸೆಕೆಂಡ್ ಆಪ್ಷನ್ ಮ್ಯಾಂಗೋ, ಥರ್ಡ್ ಆಪ್ಷನ್ ಗ್ರಾಸ್, ಫೋರ್ತ್ ಆಪ್ಷನ್ ರೈಸ್. ಸೊ ಇಲ್ಲಿ ರೈಟ್ ಆನ್ಸರ್ ಈಸ್ ಮೊನೊಕಾಟ್, ಮ್ಯಾಂಗೋ. ಮ್ಯಾಂಗೋಗೆ ಡೈಕಾಟ್ ಬೀಜಗಳು ಇರ್ತಾವೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ.
ಹೌ ಡಸ್ ಅ ಕ್ಲೈಂಬರ್ ಲೈಕ್ ಅ ಪೀ ಪ್ಲಾಂಟ್ ಸಪೋರ್ಟ್ ಇಟ್ ಸೆಲ್ಫ್? ಓಕೆ, ಬೈ ಡೆವಲಪಿಂಗ್ ಥಾರ್ನ್ಸ್ ಅಂದರೆ ಮುಳ್ಳುಗಳನ್ನ ಬೆಳೆಯೋದ್ರ ಮುಖಾಂತರ ಬೆಳೆಸಿಕೊಳ್ಳುವ ಮುಖಾಂತರ, ಬೈ ಫಾರ್ಮಿಂಗ್ ಟೆಂಡ್ರಿಲ್ಸ್. ಇದು ಕರೆಕ್ಟ್ ಆಗ್ತದೆ. ಓಕೆ, ಟೆಂಡ್ರಿಲ್ಸ್ ಏನು ಮಾಡ್ತಾವೆ ಅಂದ್ರೆ ಮೇಲೆ ಹತ್ತಲಿಕ್ಕೆ ಸಪೋರ್ಟ್ ಮಾಡ್ತಾವೆ. ಕಾಯಿಲ್ ಲೈಕ್ ಸ್ಟ್ರಕ್ಚರ್ಸ್ ಬರ್ತಾವೆ ಅವಕ್ಕೆ ಟೆಂಡ್ರಿಲ್ಸ್ ಅಂತ ಹೇಳ್ತಾರಲ್ಲ, ತಂತುಗಳು ಅಂತ ಹೇಳಿ. ಓಕೆ, ಥರ್ಡ್ ಆಪ್ಷನ್ ನೋಡಿ, ಬೈ ಪ್ರೊಡ್ಯೂಸಿಂಗ್ ಸ್ಟ್ರಾಂಗ್ ರೂಟ್ಸು, ಇದು ರಾಂಗು. ಬೈ ಗ್ರೋಯಿಂಗ್ ಹಾರಿಜಾಂಟಲಿ, ಇದು ರಾಂಗು. ಸೊ ದ ರೈಟ್ ಆನ್ಸರ್ ಈಸ್ ಬೈ ಫಾರ್ಮಿಂಗ್ ಟೆಂಡ್ರಿಲ್ಸ್. 26ನೇ ಪ್ರಶ್ನೆ ಹೋಗೋಣ. ವೈ ಡು ಪ್ಲಾಂಟ್ಸ್ ವಿತ್ ನೀಡಲ್ ಲೈಕ್ ಲೀವ್ಸ್, ಎಕ್ಸಾಂಪಲ್ ಪೈನ್, ಸರ್ವೈವ್ ಇನ್ ಕೋಲ್ಡ್ ಆ್ಯಂಡ್ ಡ್ರೈ ರೀಜನ್ಸ್? ಓಕೆ, ಅವಾಗಲೇ ಹೇಳಿದ್ದೆ ನಾನು, ಕೋಲ್ಡ್ ಆ್ಯಂಡ್ ಡ್ರೈ ರೀಜನ್ಸ್ ಒಳಗೆ ಎಲೆಗಳು ಹೆಂಗಿರ್ತಾವಪ್ಪ ಅಂದ್ರೆ ಈ ಥರ ನೀಡಲ್ ಲೈಕ್ ಇರ್ತಾವೆ. ಓಕೆ, ಯಾಕಂತಂದ್ರೆ ಅದರಲ್ಲಿ ಟೊಮ್ಯಾಟೊ ಸಂಖ್ಯೆ ಕಮ್ಮಿ ಇರ್ತಾವೆ ಮತ್ತು ಅದು ವಾಟರ್ ಲಾಸನ್ನು ಪ್ರಿವೆಂಟ್ ಮಾಡ್ತದೆ. ಓಕೆ, ವಾಟರ್ ಲಾಸ್ ಆಗಲಿಕ್ಕೆ ಬಿಡೋದಿಲ್ಲ. ಓಕೆ, ಇಲ್ಲಿ ನೋಡಿರಿ, ನೀಡಲ್ ಲೈಕ್ ಲೀವ್ಸ್ ರಿಡ್ಯೂಸ್ ವಾಟರ್ ಲಾಸ್. ಇದು ಆನ್ಸರ್ ರೈಟ್ ಆಗ್ತದೆ. ಒಂದನೇದು ಆಪ್ಷನ್ಸ್ ನೋಡ್ಕೊಂಡು ಹೋಗೋಣ. ದೇ ಕ್ಯಾನ್ ಪರ್ಫಾರ್ಮ್ ಫೋಟೋಸಿಂಥಸಿಸ್ ವಿತೌಟ್ ಸನ್ಲೈಟ್, ಇದು ರಾಂಗ್ ಆಗ್ತದೆ. ದೇ ಸ್ಟೋರ್ ಲಾರ್ಜ್ ಅಮೌಂಟ್ಸ್ ಆಫ್ ವಾಟರ್ ಇನ್ ದೇರ್ ಸ್ಟೆಮ್ಸ್, ಇದು ರಾಂಗ್ ಆಗ್ತದೆ. ದೇ ರೂಟ್ಸ್ ಅಬ್ಸರ್ವ್ ವಾಟರ್ ಫ್ರಮ್ ದ ಏರ್, ಇದು ರಾಂಗ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 1, ನೀಡಲ್ ಲೈಕ್ ಲೀವ್ಸ್ ರಿಡ್ಯೂಸ್ ವಾಟರ್ ಲಾಸ್. ಸೂಜಿಯಂತಹ ಎಲೆಗಳು ನೀರಿನ ನಷ್ಟವನ್ನು ಕಡಿಮೆ ಮಾಡುತ್ತದೆ. 27ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಅ ಮಾಡಿಫೈಡ್ ಸ್ಟೆಮ್ ಯೂಸ್ ಫಾರ್ ಸ್ಟೋರೇಜ್ ಆಫ್ ಫುಡ್? ಓಕೆ, ಮಾಡಿಫೈಡ್ ಸ್ಟೆಮ್ ಅಂತ ಕೇಳಿದಾರೆ. ಇಲ್ಲಿ ಮಾಡಿಫೈಡ್ ಸ್ಟೆಮ್ ಯಾವಪ್ಪ ಅಂದ್ರೆ ಪೊಟ್ಯಾಟೊ. ಓಕೆ, ಆಲೂಗಡ್ಡೆ ಅನ್ನೋದು ಮಾಡಿಫೈಡ್ ಸ್ಟೆಮ್, ಮಾಡಿಫೈಡ್ ಕಾಂಡ ಇದು, ಹೌದಾ? ಅದರಲ್ಲಿ ಕಾಂಡದೊಳಗೆ ಮತ್ತು ಏನು ಸ್ಪೆಸಿಫೈ ಮಾಡಬೇಕಪ್ಪ ಅಂತಂತಂದ್ರೆ ಅದಕ್ಕೆ ಟ್ಯೂಬರ್ ಅಂತ ಹೇಳ್ತಾರೆ. ಓಕೆ, ಟ್ಯೂಬರ್. ಆಮೇಲೆ ಕ್ಯಾರೆಟು ಮತ್ತು ರ್ಯಾಡಿಶ್ ಐತೆ ನೋಡಿರಿ, ಇವೆರಡು ಏನಪ್ಪ ಅಂತಂದ್ರೆ ಮಾಡಿಫೈಡು ರೂಟ್ಸ್ ಇವು. ಓಕೆ, ಆಮೇಲೆ ಆನಿಯನ್ಸ್ ನೋಡೋದಾದ್ರೆ ಈರುಳ್ಳಿನ ಬಲ್ಬ್ ಅಂತೀವಿ ನಾವು, BULB, ಬಲ್ಬ್. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಮಾಡಿಫೈಡ್ ಸ್ಟೆಮ್ ಯಾವುದಪ್ಪ ಅಂದ್ರೆ ಪೊಟ್ಯಾಟೊ. ನೆಕ್ಸ್ಟ್ 28ನೇ ಪ್ರಶ್ನೆ ಹೋಗೋಣ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ಸ್ ವುಡ್ ಯು ಫೈಂಡ್ ರೆಟಿಕ್ಯುಲೇಟ್ ವೆನೇಷನ್ ಅಂತ ಕೇಳಿದಾರೆ? ಜಾಲಿಕಾ ಸಿರಾ ವ್ಯವಸ್ಥೆ ಇದರಲ್ಲಿ ಇರ್ತದೆ ಅಂತ ಕೇಳಿದಾರೆ. ಇಲ್ಲಿ ಬನಾನಾ ಒಳಗೆ ಪ್ಯಾರಲಲ್ ವೆನೇಷನ್ ಇರ್ತದೆ, ರಾಂಗು. ಗ್ರಾಸ್ ಒಳಗೆ ಪ್ಯಾರಲಲ್ ವೆನೇಷನ್ ಇರ್ತದೆ, ರಾಂಗು. ಮೇಜ್ ಒಳಗೂ ಪ್ಯಾರಲಲ್ ವೆನೇಷನ್ ಇರ್ತೈತಿ, ರಾಂಗು. ಸೊ ದ ರೈಟ್ ಆನ್ಸರ್ ಈಸ್ ಮ್ಯಾಂಗೋ. ಮ್ಯಾಂಗೋ ಒಳಗೆ ಏನಿರ್ತೈತಪ್ಪ ಅಂತಂದ್ರೆ ರೆಕ್ಟಿಕ್ಯುಲೇಟ್ ವೆನೇಷನ್ ಇರ್ತೈತಿ, ಜಾಲಿಕಾ ಸಿರಾ ವ್ಯವಸ್ಥೆ ಇರ್ತೈತಿ. ಮತ್ತು ಮ್ಯಾಂಗೋ ಅನ್ನೋದು ಎಂಥ ಪ್ಲಾಂಟ್ಪ ಅಂದ್ರೆ ಡೈಕಾಟ್ ಪ್ಲಾಂಟ್ ಇದು. ಓಕೆ, ಯಾವ ಗಿಡದ ಬೀಜ 2 ಹೋಳು ಆಗ್ತದೆ ನೋಡ್ರಿ, ಅದಕ್ಕೆ ಡೈಕಾಟ್ ಅಂತ ಕರೀತಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ಮ್ಯಾಂಗೋ. 29ನೇ ಪ್ರಶ್ನೆ ನೋಡೋಣ. ವಿಚ್ ಪ್ಲಾಂಟ್ ವಿಲ್ ಹ್ಯಾವ್ ಫೈಬ್ರಸ್ ರೂಟ್ಸ್? ಓಕೆ, ತಂತು ಬೇರುಗಳನ್ನ ಯಾವ ಗಿಡ ಹೊಂದಿದೆ ಅಂತ ಕೇಳಿದಾರೆ. ನೀಮ್ ಅನ್ನೋದು ಒಂದು ಟ್ಯಾಪ್ರೂಟ್ ಸಿಸ್ಟಮನ್ನು ಹೊಂದಿರ್ತದೆ. ಬನಿಯಾನ್, ಆಲದ ಗಿಡ ಸಹ ಟ್ಯಾಪ್ರೂಟ್ ಸಿಸ್ಟಮನ್ನು ಹೊಂದಿರ್ತದೆ. ಆಮೇಲೆ ನೆಕ್ಸ್ಟ್ ವೀಟ್ ಅಂತ ಇದೆ ಆಪ್ಷನ್ನು. ವೀಟ್ ಏನು ಮಾಡಿರ್ತೈತೆ? ಎಸ್, ರೈಟ್ ಆನ್ಸರ್ ಈಸ್ ವೀಟ್ ಇಲ್ಲಿ, ಯಾಕಂದರೆ ಇದು ಫೈಬ್ರಸ್ ರೂಟ್ ಹೊಂದಿರ್ತದೆ. ಪಿ ಅನ್ನೋದು ಸಹ ಟ್ಯಾಪ್ ರೂಟ್ ಹೊಂದಿರ್ತದೆ, ಇದು ರಾಂಗು. ಸೊ ದ ರೈಟ್ ಆನ್ಸರ್ ಈಸ್ ವೀಟ್. ಓಕೆ, ಗೋಧಿ ತಂತು ಬೇರುಗಳನ್ನ ಹೊಂದಿರ್ತದೆ. ಓಕೆ, ಆ್ಯಂಡ್ ವೀಟ್ ಈಸ್ ಅ ಮೊನೊಕಾಟ್ ಪ್ಲಾಂಟ್. ಓಕೆ, ಆಲ್ಮೋಸ್ಟ್ ಮೊನೊಕಾಟ್ ಪ್ಲಾಂಟ್ಸಲ್ಲಿ ಎಲ್ಲ ಫೈಬ್ರಸ್ ರೂಟ್ನೇ ಇರ್ತವೆ, ಮತ್ತು ಡೈಕಾಟ್ ಪ್ಲಾಂಟ್ಸ್ನಲ್ಲಿ ಟ್ಯಾಪ್ ರೂಟ್ ಸಿಸ್ಟಮ್ ಇರ್ತದೆ. 30ನೇ ಪ್ರಶ್ನೆ ಹೋಗೋಣ. ವಾಟ್ ವುಡ್ ಹ್ಯಾಪನ್ ಇಫ್ ದ ಸ್ಟೊಮ್ಯಾಟೊ ಆನ್ ಅ ಲೀಫ್ ರಿಮೇನ್ಸ್ ಕ್ಲೋಸ್ಡ್ ಫಾರ್ ಅ ಲಾಂಗ್ ಟೈಮ್? ಓಕೆ, ಸ್ಟೊಮ್ಯಾಟೊ ಈ ಥರ ಇರ್ತಾವೆ ನೋಡ್ರಿ, ಇವಕ್ಕೆ ಪತ್ರ ರಂಧ್ರಗಳು ಇರ್ತಾವೆ. ಇವೇನಾದರೂ ಕ್ಲೋಸ್ ಆದರೆ, ಭಾಳ ಟೈಮಿನವರು ಕ್ಲೋಸ್ ಆದರೆ ಏನಾಗ್ತದೆ ಅಂಥೇಳಿ. ಮೊದಲದಾಗಿ ಟೊಮ್ಯಾಟೊ ಕೆಲಸ ಏನಪ್ಪ ಅಂದ್ರೆ ಟ್ರಾನ್ಸ್ಪಿರೇಷನ್ನ ಮಾಡೋದು. ಓಕೆ, ಆಮೇಲೆ ಗ್ಯಾಸಿಯಸ್ ಎಕ್ಸ್ಚೇಂಜನ್ನು ಮಾಡೋದು. ಓಕೆ, ಅದ್ರ ಕೆಲಸ ಇದು, ಗ್ಯಾಸ್ ಎಕ್ಸ್ಚೇಂಜನ್ನು ಮಾಡೋದು ಅದ್ರ ಕೆಲಸ. ಸೊ ಅದು ಕ್ಲೋಸ್ ಆದರೆ ಏನಾಗ್ಬೋದು ನೋಡೋಣ. ಫೋಟೋಸಿಂಥಸಿಸ್ ವಿಲ್ ಇನ್ಕ್ರೀಸ್, ರಾಂಗು. ರೆಸ್ಪಿರೇಷನ್ ವಿಲ್ ಕಂಟಿನ್ಯೂ ನಾರ್ಮಲಿ, ರಾಂಗ್. ದ ಪ್ಲಾಂಟ್ ವಿಲ್ ಲೂಸ್ ದ ಎಬಿಲಿಟಿ ಟು ಎಕ್ಸ್ಚೇಂಜ್ ಗ್ಯಾಸಸ್, ಇದು ಕರೆಕ್ಟ್ ಆನ್ಸರ್ ಆಗ್ತದೆ.
water loss will increase drastically. ಇದು wrong. So the right answer is option number 3. Okay. ಸೊ ಈಗ ನಾವು ಟೋಟಲ್ 30 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ದೀವಿ. ಓಕೆ, ಇದರ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಸುಮಾರು 30 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ, ಅಂದರೆ MCQ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ಸೊ ವಿಡಿಯೋ ಈಗ ಇಷ್ಟ ಆಗಿದೆ ನಿಮಗೆ, ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಈ ಥರದ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರ್ತಾರೆ ನೋಡಿರಿ, ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.